ಕೃಷ್ಣ ನದಿ ವಿಚಾರದಲ್ಲಿ ಒಂದು ಸಭೆಯನ್ನು ಕರೆದಿದ್ದಕ್ಕೆ ಅನಿವಾರ್ಯವಾಗಿ ನಾನು ಆ ಸಭೆಯಲ್ಲಿ ಪಾಲ್ಗೊಂಡು ಅಟ್ಲೀಸ್ಟ್ ಬಂದು ನಿಮ್ಮ ಜೊತೆ ಒಂದು 5 ನಿಮಿಷ ನಮಗೆ ಭೇಟಿಯಾಗಿ ಹೋಗಬೇಕು ಅಂತೇಳಿ ತಿಳಿಸ್ಕೊಂಡು ಒಂದು ಕ್ಷಮೆಯನ್ನು ಯಾಚಿಸಿ ಇವತ್ತು ಡಾಕ್ಟರ್ ಸೋಮಶೇಖರ್ ಅವರು ಯಾವಾಗಲೂ ಕೂಡ ರಚನಾತ್ಮಕ ಕಾರ್ಯಗಳನ್ನು ತಿಳಿಸಬೇಕು. ಅದು ಅಖಿಲ ಭಾರತ ರಚನಾ ಸಾಹಿತ್ಯ ಪರಿಷತ್ತು ಪರಮ ಪೂಜ್ಯ ಸುತ್ತೂರಿನ ಜಗದ್ಗುರುಗಳ ನೇತೃತ್ವದಲ್ಲಿ ಗುರು ಚನ್ನಬಸವಣ್ಣನವರ ತದನಂತರ ಈಗ ಡಾಕ್ಟರ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಯಾವಾಗಲೂ ಕೂಡ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಬಸವಾದಿ ಶರಣರ ಬಗ್ಗೆ, ಸಾಹಿತ್ಯದ ಬಗ್ಗೆ, ಶರಣ ಸಾಹಿತ್ಯದ ಬಗ್ಗೆ, ವಚನಗಳ ಬಗ್ಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇವತ್ತು ಮುಂದಿನ ಪೀಳಿಗೆಗೂ ಕೂಡ ಮತ್ತು ಈಗಿನ ಎಲ್ಲರಿಗೂ ಕೂಡ ಇವತ್ತು ಆ ಪ್ರಜ್ಞೆಯನ್ನು ನಡೆಸಲಿಕ್ಕೆ ಪ್ರಾಮಾಣಿಕವನ್ನು ಅಭಿನಂದನೆ ಸಲ್ಲಿಸಿ ಇವತ್ತು ಡಾಕ್ಟರ್ ಫಲ್ಗು ಹುಲ್ಕಚ್ಚಿಯವರ ಬಗ್ಗೆ ಹೇಳಬೇಕಾಗಿದೆ. ಇವತ್ತು ಡಾಕ್ಟರ್ ಫಲ್ಗು ಹುಲ್ಕಚ್ಚಿಯವರು ನಮ್ಮ ಸಂಸ್ಥೆಯ ಸಂಸ್ಥಾಪಕರು. ಅಂದು ಒಂದು ಭಾಷೆ ಶಾಲೆಯನ್ನು ತೆಗೆದುಕೊಂಡು ಆ ಶಾಲೆಯನ್ನು ಧಾರವಾಡವಾಗಿಯೂ ಕೂಡ ಇವತ್ತು ಅವರು ವಿಜಯಪುರನ ವಕೀಲರಾಗಿ ವಿಜಯಪುರ ಅವರು ಬಹಳಷ್ಟು ಸಾಧನೆಗಳನ್ನ ಕೇವಲ ಒಂದ್ ಕಡೆ ಅವರು MLC ಆಗಿದ್ರು, ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿರೋದು. ಬಹುಶಃ ಮೊಹಮ್ಮದ್ ಸರ್ಗೆ ಗೊತ್ತಾಗಬೇಕು, ಕುತ್ನಾಳಕೆರೆ ಕುಡಿಯಲಿನ ಇರಲಿಲ್ಲ. ಕುತ್ನಾಳಕೆರೆಯನ್ನು ಕೂಡ ಅಂದು ವಿಶ್ವೇಶ್ವರ ಕರ್ಕೊಂಡ್ಬಂದು ಕುತ್ನಾಳಕೆರೆಯನ್ನ ಕುಡಿಯಲಿಕ್ಕಂಥದ್ದು ಕೂಡ ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವ ನೋಡಿ. ಒಂದ್ ಕಡೆ ದೊಡ್ಡ ಸಾಧನೆ ಅಂದ್ರೆ ವಚನ ಸಾಹಿತ್ಯ, ಏನು ಹೊರಗೆ ಹೋದಂತ ವಚನ ಸಾಹಿತ್ಯ ಇತ್ತು. ಅದೆಲ್ಲೋ ಒಂದ್ ಕಡೆ ನಮ್ಮ ದೇವರ ಇದು ಮಾಡೋದು ಜಗಲಿ ಅಂತೀವಿ ನಾವು, ಇಲ್ಲಿ ಪೂಜಾ ಕಟ್ಟೆ ಅಂತೀವಿ. ಜಗಲಿಗಳ ಮೇಲೆ ಬಿದ್ದಿದ್ದಂಥದ್ದು, ಮಠಗಳಲ್ಲಿ ಬಿದ್ದಿದ್ದಂಥದ್ದು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಂಥದ್ದು, ಅಳತಿ ಅಂಗಡಿಯಲ್ಲಿ ಬಿದ್ದಂಥದ್ದನ್ನ ಎಲ್ಲವನ್ನ ತೆಗೆದುಕೊಂಡು ಬಂದು ದಿವಸ ಸಂಗ್ರಹಣೆ ಮಾಡಿ ಅದನ್ನ ಪ್ರಕಟಣೆ ಮಾಡುವಂಥದ್ದು, ತಮ್ಮ ಮನೆಯನ್ನು ಕೂಡ ಅದಕ್ಕೆ ಮಾರಾಟ ಮಾಡಿದಂಥದ್ದು. ಒಬ್ಬ ಇವತ್ತು ಕೇವಲ 50 ಮಂದಿ ಬಸವಾದಿ ಶರಣರು ಬೆಳಕಿಗೆ ಬಂದಿದ್ರು. 200 ಮಂದಿ ಬಸವಾದಿ ಶರಣರು ಬೆಳಕಿಗೆ ತಂದಂತವರು ಡಾಕ್ಟರ್ ಫಲ್ಗು ಹುಲ್ಕಚ್ಚಿಯವರು. ಬಹುಶಃ ಫಲ್ಗು ಹುಲ್ಕಚ್ಚಿಯವರು ಇದ್ದಿದ್ರೆ ಇವತ್ತು ಬಸವಣ್ಣವರು ಬಸವಾದಿ ಶರಣರು ಇವತ್ತು ನಮಗೆ ಗೊತ್ತಿರ್ತಿರ್ಲಿಲ್ಲ, ವಚನಗಳನ್ನ ಮಾತಾಡ್ತಿರ್ಲಿಲ್ಲ, ವಚನ ಸಾಹಿತ್ಯ ಎಲ್ಲ ಕೂಡ ಕಲ್ಕೊಂಡು ಹೋಗ್ತಾ ಇತ್ತು. ಅವರ ವ್ಯಕ್ತಿತ್ವ ಈ ಕಡೆ ಬೇರೆ ಸಂಸ್ಥೆ ಪ್ರಾರಂಭ ಮಾಡಿದ್ರು ಶಿಕ್ಷಣ ಸಲುವಾಗಿ, ಈ ಕಡೆ ಇವತ್ತು ಸಹ ವಚನಗಳನ್ನ ಸಹ ಹಲವು ವಚನಗಳನ್ನ ಬಸವ ಸಾಹಿತ್ಯ ಕೂಡಿಸಿದ್ರು. ಇನ್ನೊಂದು ಕಡೆ ಸಿದ್ದೇಶ್ವರ ಸಂಸ್ಥೆ ಸಹ ಅಲ್ಲಿ ಧಾರ್ಮಿಕ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ಸಿದ್ದೇಶ್ವರ ಸಂಸ್ಥೆ, ಸಿದ್ದೇಶ್ವರ ಬ್ಯಾಂಕ್ ಕೂಡ ಅವರು ಸ್ಥಾಪನೆ ಮಾಡಿ, ಅದು ವಾಣಿಜ್ಯ. ಒಬ್ಬ ವ್ಯಕ್ತಿ ಎಲ್ಲಾ ರಂಗದಲ್ಲಿ ಶಿಕ್ಷಣ, ಸಾಹಿತ್ಯ, ವಾಣಿಜ್ಯ, ಧಾರ್ಮಿಕ, ಸಾಂಸ್ಕೃತಿಕ ಮಾಡಿದಂಥವ್ರು ಡಾಕ್ಟರ್ ಫಲ್ಗು ಹುಲ್ಕಚ್ಚಿಯವರು. ಆ ಫಲ್ಗು ಹುಲ್ಕಚ್ಚಿಯವರ ಬಗ್ಗೆ ಬಹಳಷ್ಟು ಜನರಿಗೆ ಸಹ ಕೆಲವರು ನಮ್ಮ ಸುತ್ತೂರು ಶ್ರೀಗಳಂತವರು, ನಮ್ಮ ಸೋಮಶೇಖರ್ ಅಂತವ್ರು ಗೊತ್ತಿದ್ದು ಸಹ ದೊಡ್ಡ ದೊಡ್ಡ ರಸ್ತೆ ಗೊತ್ತಿದ್ದು ಸಹ ಗೊತ್ತಿದೆ. ಸಾಮಾನ್ಯ ಜನಸಾಮಾನ್ಯರಿಗೆ ಹಲಕಟ್ಟೆ ಬಗ್ಗೆ ಗೊತ್ತಿದೆ. ಇವತ್ತು ಇದಕ್ಕೆ ಕಾರಣೀಕರ್ತರು ಹಲಕಟ್ಟಿಯವರು ಸಂಶೋಧನಾ ಕೇಂದ್ರ ಆಗಬೇಕಂದ್ರೆ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಸುತ್ತೂರು ಮಹಾಸ್ವಾಮೀಜಿಯವರು, MM ಯಲಬುರ್ಗಿಯವರು, ಇದೆಲ್ಲರೂ ಕೂಡಿ ಇವತ್ತು ಅವಾಗ ನಮ್ಮ MP ಪ್ರಕಾಶ್ ಅವರು ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಇವತ್ತು ಹೂವಿನ ಗದಿಯಲ್ಲಿ ನಿರ್ಧಾರ ಮಾಡ್ತಾರೆ. ಇವತ್ತು ಸಹ ವಚನ ಸಾಹಿತ್ಯ ಸಂಶೋಧನಾ ಕೇಂದ್ರ ಆಗಬೇಕು ಅಂತ ಹೇಳಿ ಅದನ್ನ ನನಗೆ ಸಿದ್ದೇಶ್ವರ ಮಹಾಸ್ವಾಮಿಗಳು ನನ್ನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನು ಹೊಂದಿದ್ದಾರೆ. ಅವ್ರು ನಾನು ಹೇಳಿಲ್ಲಪ್ಪ ನೀರು ಮಾಡಬೇಕು ಅಂತ ಹೇಳಿ, ಬೇರೆ ಸಂಸ್ಥೆಯಿಂದ ಆಗಬೇಕು ಅಂತ ಹೇಳಿ. ಹೀಗಾಗಿ ಅವರ ಒಂದು ಪ್ರೇರಣೆ, ಅವರಿಂದ ಒಂದು ಸಹ ಡಾಕ್ಟರ್ ಫಲ್ಗು ಹುಲ್ಕಚ್ಚಿ ಸಂಶೋಧನಾ ಕೇಂದ್ರ ಆಯಿತು. ಅದು ಡಾಕ್ಟರ್ MM ಕಲಬುರ್ಗಿ ನೇತೃತ್ವದಲ್ಲಿ ಅವರು ನಿರ್ದೇಶಕರಾಗಿ, ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಇವತ್ತು ಏನು ಅಂದು ಈಗಿನ ಕಾಲದಾಗ ಬಹಳ
ಸರಳ ಅಲ್ಲ. ಸಂಸ್ಥೆಗಳಿದ್ದಾವೆ, ನಾವು ಹಣ ಕೊಡ್ತೀವಿ, ಏನೋ ಮಾಡ್ತೀವಿ. ಅಂದು ಒಬ್ಬೊಬ್ಬರ ಕಟ್ಟಿಗಳಿಗೆ ಎಷ್ಟು ಕಷ್ಟ ಆಯ್ತಂದ್ರೆ ಆ ವಚನಗಳನ್ನ ಪ್ರಿಂಟ್ ಮಾಡಬೇಕು ಒಂದ್ಸಲ ಭಾಷೆ ಮಿಷನ್ ಕಳಿಸ್ತಾರೆ ಮಂಗಳೂರಿಗೆ. ಆಗಿನ ಟೈಮ್ 500 ರೂಪಾಯಿ ಕೊಟ್ಟಿರ್ತಾರೆ. ಭಾಷೆ ಮಿಷನ್ ಸಂಸ್ಥೆ ಪ್ರಿಂಟಿಂಗ್ ಪ್ರೆಸ್ ಅವರು ದುಡ್ಡು ವಾಪಸ್ ಕೊಡ್ತಾರೆ, ಕಳಿಸ್ತಾರೆ. 6 ತಿಂಗಳು ಇಟ್ಕೊಂಡು ಅವ್ರು ವಾಪಸ್ ಕೇಳ್ತಾರೆ, 500 ರೂಪಾಯಿ ವಾಪಸ್ ಹೋಗಿ ನಿಮ್ಮ ಸಾಹಿತ್ಯ ನೀವು ವಾಪಸ್ ಹೋಗಿ. ಹಣ ಕಳೆದಿರ್ತದೆ ಒಂದ್ ಸ್ವಲ್ಪ ಜೋಡಿಸಿ ಕೊಡ್ತೀನಿ ಅಂತ ಹೇಳ್ತಾರೆ. ಹಣ ಕಳೆದ್ರೆ ಜೋಡಿಸಿ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅವಾಗ ಅವರು ಭಾಷೆ ಮಿಷನ್ ಕೊಡ್ತಾರೆ. ಇದು ವಚನ ಸಾಹಿತ್ಯ ಇಷ್ಟು ಶ್ರೀಮಂತ ಇದೆ, ಇದು ನಮ್ಮ ಕ್ರಿಶ್ಚಿಯನ್ ಧರ್ಮದ ಇದಕ್ಕೆ ಇದರಿಂದ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು ದಿವಸ ಅವರನ್ನ ವಾಪಸ್ ಕಳಿಸ್ತಾರೆ. ಅವಾಗ ನಮ್ಮ ಮನೆಯನ್ನ ಮಾರಿ ದಿವಸ ಚಿಂತನ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಮಾಡ್ತಾರೆ. ಇದು ಪ್ರಿಂಟಿಂಗ್ ಪ್ರೆಸ್ ಬಹಳ ಕಷ್ಟವನ್ನು ಮಗ ತಿಳ್ಕೊಂಡಾಗ, ಧರ್ಮ ಪತ್ನಿ ತಿಳ್ಕೊಂಡಾಗ ಕೂಡ ಅವರು ವಚನಗಳನ್ನ ಬರೆಯುವಂತ ಕೆಲಸ ಮಾಡ್ತಾರೆ. ಒಮ್ಮೆ ಅವ್ರ ಡಾಕ್ಟರೇಟ್ ಪದವಿ ಸಿಕ್ಕಿರ್ತದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ. ಅವಾಗ ಸಿಕ್ಕಾಗ ಅವರು ಅಲ್ಲಿ ಹೋಗಿ ಪ್ರಶಸ್ತಿ ತಗೊಳಕ, ಡಾಕ್ಟರೇಟ್ ಪದವಿ ತಗೊಳಕ ಹೋಗಿದ್ದಾಗ ಅವ್ರಿಗೆ ಊಟ ಮಾಡುವಾಗ ಅವ್ರು ತೋರ್ ತೆಗೀರಿ ಅಂತ ಹೇಳ್ತಾರೆ. ಅವ್ರು ಆಯ್ತು. ಅವಾಗ ಕೋಟ್ ತೆಗೆದಾಗ ನಮ್ಗೆ ಇಲ್ಲ ಜಾಸ್ತಿ ಇದೆ, ಇಂತ ಇದು ಆಗ್ತದೆ, ಶೆಕೆ ಆಗ್ತದೆ, ದಯವಿಟ್ಟು ತೆಗೀರಿ ಅಂತೀವಿ. ಬಹಳಷ್ಟು ಜನ ಒತ್ತಾಯ ಮಾಡಿದ್ರೆ ಕೋಟ್ ತೆಗಿತಾರೆ. ಆ ಕೋಟ್ ಒಳಗೆ ಅಂಗಿ ಹರಿದಿರ್ತದೆ. ಹಾರದ ಅಂಗಿಯನ್ನ ಮುಚ್ಚಿಕೊಳ್ಳಬೇಕು. ಇದು ಡಾಕ್ಟರ್ ಅವರ ವ್ಯಕ್ತಿತ್ವ. ಇವತ್ತು ಕೆಲವರು ಸ್ಮರಣೆ ಮಾಡಬೇಕು. ಅವರಿಗೆಲ್ಲರೂ ಕೂಡ ವಚನ ಸಂಪುಟಗಳನ್ನ ಇವತ್ತು ನಮ್ಮ ಡಿಎಡಿ ಸಂಸ್ಥೆಯಿಂದ ಹೋಗೂರು ಸೋಷಿಯಲ್ ಮೀಡಿಯಾ ಮಾಡಿ. ತದನಂತರ ಇವತ್ತು ಆದಿಶಾಹಿ ಸಂಶೋಧನಾ ಕೇಂದ್ರಗಳು ಆದಿಶಾಹಿ ಸಮಗ್ರ ಸಾಹಿತ್ಯ ಪರಿಶೀಲನೆ ಮತ್ತು ಪ್ರತಿನಿಧಿತ್ತು 4 ವರ್ಷ ಅದು ಕೂಡ ಪ್ರಿಂಟ್ ಮಾಡಿದೆ. ನಮ್ಮ ಲಿಂಗಾಯತ ಸಂಸ್ಥೆ ಆದರೂ ಕೂಡ ಆದಿಶಾಹಿಯ ಸಮಗ್ರ ಸಾಹಿತ್ಯ ಸಭಾದಲ್ಲಿ ಅದನ್ನು ಕೂಡ ಪ್ರಿಂಟ್ ಮಾಡಿದೆ. ದಾಸ ಸಾಹಿತ್ಯಗಳು ಕೂಡ ಈಗ ಸುಮಾರು 65 ವರ್ಷ ಇದ್ದಾವೆ, ಅದು ಕೂಡ ನಾವು ಪ್ರಿಂಟ್ ಮಾಡ್ತಾರೆ. ಎಂ.ಎನ್. ಕಲಬುರ್ಗಿಯವರ ಸಾಹಿತ್ಯ 45 ಸಂಪುಟಗಳ ಸಾಹಿತ್ಯ ಡಾಕ್ಟರ್ ಎಂ.ಎನ್. ಕಲಬುರ್ಗಿಯವರ ಸಮಗ್ರ ಸಾಹಿತ್ಯ ಕೂಡ ಪ್ರಿಂಟ್ ಆಗಿ ಅದು ಕೂಡ ಬಿಡುಗಡೆ ಎಂ.ಎನ್. ಕಲಬುರ್ಗಿ ಬಹಳ ದೊಡ್ಡ ಇದೆ. ಬಸವರಾಜ ಬೊಮ್ಮಾಯಿ ಸಾಹೇಬ್ ಕೇಳ್ತಾರೆ, ನನಗೆ ಜಾಸ್ತಿ ಅವರು ಓದಿನ ಸ್ವಲ್ಪ ಇದೆಲ್ಲ ಓದ್ತಾರೆ ತಿಳ್ಕೊಳ್ತಾರೆ. ಅವನು ಸ್ವಲ್ಪ ಮೇಲ್ನೋಟಕ್ಕೆ ಅಧ್ಯಯನ ಮಾಡ್ತೇವೆ. ಎಂ.ಎನ್. ಕಲಬುರ್ಗಿ ಈಗ ಶಿವಾನುಭವ ಪತ್ರಿಕೆ ಏನು ಹಲಕಟ್ಟು ಶಿವಾನುಭವ ಪತ್ರಿಕೆ ಅದನ್ನು ಕೂಡ ಮರುಮುದ್ರಣ ಮಾಡಲಿಕ್ಕೆ ಹೀಗೆ ಹೋಗುವ ಕಚಿಯವರ ಜೀವನ ಒಂದು ಆದರ್ಶ ಜೀವನ. ಹೋಗುವ ಕಚಿಯವರಿಂದ ಇವತ್ತು ಬಸವಣ್ಣವ್ರನ್ನ ಇವತ್ತು ಅವಾಗ ನಿಜವಾಗಿ ಈಗ ಬಸವಣ್ಣವ್ರನ್ನ ಮತ್ತು ಬಸವಾದಿ ಬೆಳಕಿದ್ರೆ ಇವತ್ತು ಡಾಕ್ಟರ್ ಹೋಗುವ ಕಚಿಯವರು ವಚನ ಸಾಹಿತ್ಯವನ್ನು ಹೀಗೆ ಅವರಿಗೆ ಆ ಕೇಂದ್ರಕ್ಕೆ ತಾವು ಏನು ನಮ್ಮ ಸೋಮಶೇಖರರು ಅವರೆಲ್ಲ ಆ ಫೆಡರಲ್ ಸಂಶೋಧನಾ ಕೇಂದ್ರಕ್ಕೆ ತಾವು ಏನು ಪ್ರಶಸ್ತಿ ತಿಳಿದು ಯಾರಿಗೂ ನಮಗೆ ಅವರು ಮಾಡಿದಂತ ಕೆಲಸಕ್ಕೆ ಮುಂದೆ ನಾವು ಬಹಳ ಸಣ್ಣ ಹಲಕಟ್ಟಿಯವರು ಮಾಡಿದ್ದು ಬಹಳ ಶ್ರೇಷ್ಠವಾದಂತ ಹಲಕಟ್ಟಿಯವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಾನು ನಮ್ಮ ಬಹಳ ಜನ ಹೇಳ್ತಾರೆ. ನಾನು ಬಹಳ ಒಂದು ಸಂತೃಪ್ತಿ ನನಗೇನಂದ್ರೆ ಅದೇನೋ ಸಂಶೋಧನೆ ಕೇಂದ್ರ ಮಾಡಿ ಎಲ್ಲನೂ ಕೂಡ ಮಾಡಿ ಈಗ ಎಲ್ಲಾ ಕಡೆ ಅದು ಹೆಮ್ಮೆ ನನಗಿದೆ. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲೇ ನಮ್ಮ ಕರ್ಕೊಂಡೇ ಗೊತ್ತಿರಲಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಬೇರೆ ಸಂಸ್ಥೆಯಲ್ಲೇ ಜನರಿಗೆ ಗೊತ್ತಿಲ್ಲ ಯಾರಿಗಿದೆ. ರತ್ನಾಸಂಬಂಧದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಕಡೆಗೂ ಹಲಕಟ್ಟಿಯವರ ಜಯಂತ್ಯೋತ್ಸವ, ಪುಣ್ಯತಿಥಿ, ಅವ್ರ ಬಗ್ಗೆ ಸಂಕೀರ್ಣಗಳು, ವಿಚಾರ ಸಂಕೀರ್ಣಗಳು ನಡೀತಾ ಇದ್ದಾವೆ. ಈಗ ಬಹುಶಃ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಇವತ್ತು ಹಲಕಟ್ಟಿಯವರ ಬಗ್ಗೆ ಎಲ್ಲರೂ ಜನ ತಿಳ್ಕೊಳ್ಳಿಕ್ಕೆ ಆಗಿದೆ. ಆದ್ರೆ ನಮ್ದು ಒಂದು ಭಾಗ ಇದೆ ಅಂತ ಆ ಪ್ರಾಣ ಸಂಸ್ಕೃತಿ ನನಗಿದೆ. ಆ ಹಲಕಟ್ಟಿಯವರು ಮಾಡಿದಂತಹ ಶ್ರೇಷ್ಠ ಕೆಲಸ
ಶ್ರೇಷ್ಠವಾದಂತಹ ಕೆಲಸ ಮತ್ತು ಅವ್ರ ಜೀವನ ಕೂಡ ಅಂತ ಅಷ್ಟೇ ಆದರ್ಶವಾದಂತಹ ಜೀವನ. ಇವತ್ತು ಅವರಿಗೆ ಇವತ್ತು ಏನು ನಾವು ಪ್ರಶಸ್ತಿ ಪ್ರದಾನ ಮಾಡಿದ್ವಿ, ಅದನ್ನ ಬಹಳ ನಾವು ಅದನ್ನ ಹಲಕಚ್ಚುಗಳಿಗೆ ಅರ್ಪಣೆ ಮಾಡ್ತೀವಿ. ತಾವು ಯಾವಾಗ ಬಿಜಾಪುರ ಬಂದಾಗ ಹಲಕಟ್ಟಿ ಸಂಶೋಧನಾ ಭೇಟಿ ಮಾಡಿ ಅವ್ರ ಭೇಟಿ ನೀಡಿದ್ರೆ ಅವ್ರು ನೋಡ್ಕೊಳ್ಳೇ ಇಲ್ಲ. ಅವ್ರು ಹಾಕುವಂತ ಕನ್ನಡಕ ಮುಂದಾಗಿ ಮಹಾತ್ಮ ಗಾಂಧೀಜಿ ಕನ್ನಡಕವೂ ಅದೇ ಇದೆ, ಆ ಪ್ರಿಂಟಿಂಗ್ ಪ್ರೆಸ್ನೂ ಅದೇ ಇದೆ, ಎಲ್ಲವೂ ಕೂಡ ನಮಗೆ ಸಿಗ್ತದೆ. ಅದು ನೋಡಿ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲ ಶ್ರೇಷ್ಠವಾದಂತ ವ್ಯಕ್ತಿ ಡಾಕ್ಟರ್ ಫುಲ್ಕೂರ್ ತಿಳ್ಕೋಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಇವತ್ತು ಈ ಏನು ಪ್ರಶಸ್ತಿಯನ್ನ ಹೋಗೋಲ್ಪಟ್ಟಿ ಸಂಶೋಧನಾ ಕೇಂದ್ರ ಪರವಾಗಿ ಮಧುಮಾಮಿಯವರು, ಈಗ ನಮ್ಮ ಡಾಕ್ಟರ್ ಎಂ.ಎಂ. ತಿಳ್ಕೋಟಿ ಅವರು ಇದರ ನಂತರ ನಮ್ಮ ಕೃಷ್ಣಪುರ ಕುಲಕರ್ಣಿಯವರು ಬಹಳ ಒಮ್ಮೆ ಸಾಹೇಬರು ಬಹಳ ಆತ್ಮೀಯರು, ಅವರು ಬ್ರಾಹ್ಮಣರಾಗಿಯೂ ಕೂಡ ಇವತ್ತು ಸಹ ನಮ್ಮ ಲಿಂಗಾಯತ ಸಂಶೋಧನಾ ಕೇಂದ್ರದಲ್ಲ ವಿಶ್ಲೇಷಿಸಿದ್ರು ಬಹಳ ಒಂದು ಒಳ್ಳೆಯ ರೀತಿಯಿಂದ ಏನು ಸ್ವಲ್ಪ ಕೂಡ ಕಳಕ್ಕೆ ಬರೋದು ಹಾಗೆ ಇವತ್ತು ಸಹ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರು ಕೃಷ್ಣಪುರ ಕುಲಕರ್ಣಿಯವರು ಇವರಿಗೆ ಸಲ್ಲಬೇಕಾಗ್ತದೆ. ನಾವು ಹಿಂದೆ ಇದ್ದವನು ಅಷ್ಟೇ, ನಾವು ಸುಮ್ಮನೆ ಸಪೋರ್ಟ್ ಇದ್ರು, ಅವ್ರನ್ನ ಕೆಲಸ ಮಾಡ್ತಾರೆ. ಮಲ್ಲನ ಸರ್ ಅದು ನಿಮಗೆ ನೀವು ಬಿಡಿಸ್ಕೋತಾ ಇರೋ ತಿಳಿದಿರಲ್ಲ, ಆ ಬಿಡಿಸ್ಕೊಂಡ್ರೆ ಪುಣ್ಯ ಬರ್ತದೆ ನಿಮಗೆ. ನನಗೆ ಜಾತಿ ಪುಣ್ಯ ನಿಮ್ಗೆ ಬರ್ತದೆ. ಕೃಷ್ಣಪುರ ಅಷ್ಟು ಲೆಕ್ಕ ಮಾತ್ರ ನಾನು ಹೇಳಿದ್ದೀನಿ. ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಪ್ರಶಸ್ತಿಯನ್ನ ಸ್ವೀಕಾರವನ್ನ ನಮ್ಮ ಸಂಶೋಧನಾ ಕೇಂದ್ರದ ಮಾಡಿದ ಮಾತನ್ನ ಹೇಳಿ ಇವತ್ತು ಹಲಕಟ್ಟಿಯವರ ಬಗ್ಗೆ ಎಲ್ಲರೂ ತಿಳ್ಕೋಬೇಕು, ಮುಂದಿನ ಪೀಳಿಗೆ ಗೊತ್ತಬೇಕು. ವಚನಗಳು ಇನ್ನೂ ಕೂಡ ವಚನಗಳು ಸಿಗ್ತಾ ಇದ್ದಾರೆ, ಅದನ್ನು ಕೂಡ ಸಂಸ್ಕರಣೆ ಮಾಡಿ ಮಾಡ್ತಾ ಇದ್ದೀವಿ. ಅಂದ್ರೆ ಮುಂದಿನ ಪೀಳಿಗೆಗೆ ಒಂದು ಸಹ ನಮ್ಮ ಒಬ್ಬವಾದಂತಹ ಇತಿಹಾಸ ಸಂಸ್ಕೃತಿ ಗೊತ್ತಿರಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತಿಗೆ ಎಲ್ಲರೂ ಸೇರಿಸೋಣ.